ತಾಲೂಕಿನ ವಕ್ಕಲೇರಿ ಗ್ರಾಮದಲ್ಲಿರುವಂಥ ರಾಜರಾಜೇಶ್ವರಿ ದೇವಾಲಯ ನಿರ್ಮಾಣವಾಗಿ 10 ವರ್ಷ ತುಂಬಿದ ಹಿನ್ನೆಲೆ ದೇವಾಲಯದಲ್ಲಿ ಚಂಡಿಕಾ ಹೋಮ ಹಾಗೂ ಆಶ್ಲೇಷ ಪೂಜೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ದೇವಾಲಯದ ಮುಖ್ಯ ಅರ್ಚಕರಾದ ಮನೋಜಿ ರಾವ್ ನೇತೃತ್ವದಲ್ಲಿ ಚಂಡಿಕಾ ಹೋಮ ಆಶ್ಲೇಷ ಪೂಜೆ ಕಾರ್ಯಕ್ರಮಗಳು ನೆರವೇರಿದವು. ಅರ್ಚಕರಾದ ಮನೋಜಿ ರಾವ್ ಮಾತನಾಡಿ, ದೇವಾಲಯ ನಿರ್ಮಾಣವಾಗಿ 10 ವರ್ಷ ತುಂಬಿದ ಹಿನ್ನೆಲೆ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ದೇವಿಯ ಪೂಜಾ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ. ವಕ್ಕಲೇರಿ ಗ್ರಾಮದ ಸಮಸ್ತ ಜನತೆ ಹಾಗೂ ದೇವಾಲಯದ ಭಕ್ತರ ನೆರವಿನಿಂದ ಚಂಡಿಕಾ ಹೋಮ, ಆಶ್ಲೇಷ ಪೂಜೆ ಸೇರಿದಂತೆ ರಾಜರಾಜೇಶ್ವರಿ ದೇವಿಗೆ ಮಹಾಮಂಗಳಾರತಿ ಪೂಜೆಗಳು ನಡೆಸಲಾಯಿತು. ರಾಜ್ಯದಲ್ಲಿ ಬಹುತೇಕ ಕಡೆ ಬರಗಾಲ ವ್ಯಾಪಿಸಿದೆ. ಜಿಲ್ಲೆಯಲ್ಲಿ ಮಳೆಯಿಲ್ಲದೆ ಪ್ರಾಣಿ ಪಕ್ಷಿಗಳಿಗೆ ಸಂಕಷ್ಟ ಎದುರಾಗಿದೆ. ಮಳೆಯಿಲ್ಲದೆ ರೈತರು ಬೆಳೆ ಬೆಳೆಯಲು ಸಾಧ್ಯವಾಗದೆ ನಷ್ಟವನ್ನು ಅನುಭವಿಸುತ್ತಿದ್ದಾರೆ. ನಾಡು ಹಾಗೂ ಜಿಲ್ಲೆಯಲ್ಲಿ ಮಳೆಯಾಗಿ ರೈತರ ಜೀವನ ಸಮೃದ್ಧಿಯಾಗಲೆಂದು ಲೋಕ ಕಲ್ಯಾಣಕ್ಕಾಗಿ ಚಂಡಿಕಾ ಹೋಮ ನಡೆಸಲಾಗಿದೆ ಮತ್ತು ಸಂಜೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ಕಲ್ಯಾಣೋತ್ಸವ ಕೂಡ ಜರುಗಲಿದೆ ಅಂತ ತಿಳಿಸಿದ್ರು. ನೂರಾರು ಮಹಿಳೆಯರು ಕಳಸ ಹೊತ್ತು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ನಂತರದಲ್ಲಿ ಒಂದು ಲಘುಪರ್ಣ ಪೂರ್ಣಾವತಿ ಆಗುತ್ತೆ. ಆ ಪೂರ್ಣಾವತಿ ಸಮಯದಲ್ಲಿ ಒಂಥರ ವಾದ್ಯವನ್ನು ಬಗ್ಗೆ ಗಮನ ಇದೆ. ಹಲೋ, ಈಗ ಆಶ್ಲೇಷ ನಮ್ಮ ಎಲ್ಲಿನಲ್ಲಿ ಕಾಣಿಸ್ತಾ ಇದೆ. ಆಶ್ಲೇಷ ಜ್ಯೋತಿ ಬೆಳಗ್ಗೆ ಈಗ ನಿಮಗೆ ನಾವು ಹೇಳ್ತಾ ಇದ್ದೇವೆ, ಈಗ ನಡೆಯುವಂಥದ್ದು 10 ವರ್ಷಗಳಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಇವತ್ತಿನ 10ನೇ ವರ್ಷ ಇದು. ಇವತ್ತು ಆ ದೇವಿಯ ಅನುಗ್ರಹದಲ್ಲಿ ಎಲ್ಲ ಭಕ್ತಾದಿಗಳ ಸಹಾಯದಿಂದ ಇವತ್ತು ನಾವು ಈ ಚಂಡಿಕಾ ಹೋಮವನ್ನು ಮಾಡ್ತಾ ಇದ್ದೇವೆ. ಇದು ಎಲ್ಲರ ಒಂದು ಶ್ರೇಯ ಅಭಿಲಾಷೆಗಾಗಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ, ಆ ತಾಯಿಯ ದೇವಿಯ ಅನುಗ್ರಹ ಸಿಗಲಿ ಅಂತ ನಾವು ಈ ಪೂಜೆನ ನೆರವೇರಿಸ್ತಾ ಇದ್ದೀರಿ. ಹಾಗೂ ಈ ಪೂಜೆ ನಡೆಯೋದಕ್ಕೆ ಮುಖ್ಯವಾಗಿ ನನಗೆ ಧನ ಸಹಾಯ ಮಾಡಿದ ಎಲ್ಲ ನನ್ನ ಭಕ್ತಾದಿಗಳಿಗೂ ನಾನು ಆ ತಾಯಿಯ ಅನುಗ್ರಹ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಪ್ರತಿ 10 ವರ್ಷದಿಂದ ಇಲ್ಲಿ ಅನ್ನದಾನ ನಡೀತಾ ಇದೆ. ಆ ಅನ್ನದಾನ ಸೇವಾಕರ್ತರಾದಂಥ ನಮ್ಮ ಪುಷ್ಪ ರಾಜಶೇಖರ್ ರೆಡ್ಡಿ ಅವರು ಸರ್ಜಾಪುರ ಇವರು ಪೂರ್ಣ ತೃಪ್ತಿಯಾಗಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಅನ್ನದಾನವನ್ನು ಸಹ ಏರ್ಪಡಿಸುತ್ತಾರೆ. ಹಾಗೂ ಈ ಪೂಜಾ ಕಾರ್ಯಕ್ರಮಗಳಿಗೆ ಧನದ ಸಹಾಯ ಮಾಡಿದಂಥ ಎಲ್ಲ ನನ್ನ ಈ ರಾಜರಾಜೇಶ್ವರಿ ಭಕ್ತಾದಿಗಳಿಗೆ ಆ ದೇವಿಯ ಅನುಗ್ರಹ ಆಗಲೆಂದು ಕೇಳ್ಕೊಳ್ತಾ ಇದ್ದೇವೆ. ಇದಿಷ್ಟು ಜನ ಬಂದಿರೋದೇನೆಂದರೆ ಯಾವುದೇ ನಾವು ಒಂದು ಕೋರಿಕೆ, ಒಂದು ಅಭಿಲಾಷೆ, ಯಾವುದೇ ರೀತಿ ಅವರ ಮೇಲೆ ಒತ್ತಡ ಹಾಕದೇರ ಅವ್ರ ಇಚ್ಛೆಯಿಂದ ಬಂದಿರೋಂಥ ಒಂದು ದೇವಸ್ಥಾನ ಇದು. ಇಲ್ಲಿ ಏನೇ ಒಂದು ಕೇಳಿದಂಥ ಒಂದು ಪ್ರತಿಫಲ ಅವರಿಗೆ ಗೊತ್ತಿರುತ್ತೆ. ಯಾಕಂದರೆ ಇಲ್ಲಿ ಮಕ್ಕಳು ಎಷ್ಟೋ ಜನಕ್ಕೆ ನಮ್ಮ ಭಟ್ರು ರಾಜಣ್ಣ ಅಂತ ಒಬ್ರವ್ರೆ ಈಗ ಮಾಡ್ತಿರೋದು, ಅಡುಗೆ ಎಲ್ಲ ಅವರೇ ಮಾಡ್ತಾ ಇರೋದು. 14 ವರ್ಷಕ್ಕೆ ಅವ್ರಿಗೆ ಮಕ್ಕಳೇ ಇರಲಿಲ್ಲ. 14 ವರ್ಷಕ್ಕೆ ಅವ್ರಿಗೆ ಮಕ್ಕಳ ಭಾಗ್ಯ ಕೊಟ್ಟವಳೆ. ಮತ್ತು ಪ್ಯಾರೆಂಟ್ಪಲ್ಲಿ ಮುನ್ರಾಜು ಅಂತ ಒಬ್ರವ್ರೆ 8 ವರ್ಷಕ್ಕೆ ಅವ್ರಿಗೆ ಅವಳಿ ಜೋಳಿ ಗಂಡು ಮಕ್ಕಳಾಗಿದ್ದ ಜಾಗ ಇದು. ನಮ್ಮ ಮುಂಗೇನ ಸುನೀಲ್ ಬಂದವರೆ 4 ವರ್ಷಕ್ಕೆ ಮಕ್ಕಳಾಗಿದೆ. ಇಂಥ ಎಷ್ಟೋ ಜನಕ್ಕೆ ಈ ಒಂದು ಸ್ಥಾನದಲ್ಲಿ ಸಂತಾನ ಭಾಗ್ಯ ಕೊಟ್ಟಿರೋಂಥ ನನ್ನ ಸಂತಾನ ಲಕ್ಷ್ಮಿ ಮಹಾತಾಯಿ. ಅದೇ ರೀತಿಯಾಗಿ ಎಷ್ಟೋ ಜನಕ್ಕೆ ಮದುವೆ ಆಗದಿದ್ದ ಅಂತ ಅವ್ರಿಗೆಲ್ಲ ಮದುವೆ ಆಗಿರೋಂಥ ಜಾಗ ನನ್ನಮ್ಮ ಮಹಾಗೌರಿ ಸ್ಥಾನ ಇದು. ಎಷ್ಟೋ ಜನ ದುಡ್ಡು ಕಾಸಿಲ್ದಿರ ಎಲ್ಲ ಕಳ್ಕೊಂಡು ಜೀವನದಲ್ಲಿ ಇನ್ನೇನು ಬೇಸರ ಆಗಿರೋಂಥವ್ರು ಕೂಡ ಅಷ್ಟೈಶ್ವರ್ಯ ಕೊಟ್ಟಿರೋ ನನ್ನ ತಾಯಿ ಮಹಾಲಕ್ಷ್ಮಿ ಸ್ಥಾನ ಇದು. ಅದಕ್ಕೆ ಅಂತೀವಿ 3 ಸ್ಥಾನಗಳಿರೋಂಥ ಜಾಗ ಮಹಾ ಸರಸ್ವತಿ, ಮಹಾಗೌರಿ, ಮಹಾಲಕ್ಷ್ಮಿಯಾಗಿ ನನ್ನಮ್ಮ ರಾಜರಾಜೇಶ್ವರಿ ಪ್ರಜ್ವಲಿಸ್ತಾವಳೆ. ದಿನೇ ವರ್ಷಕ್ಕೂ ನನ್ನ ದಾನಿಗಳಿಗೆ ಆ ತಾಯಿಯ ಅನುಗ್ರಹ ಮಾಡಲಿ. ಮತ್ತು ಮುಂದಿನ ವರ್ಷವೂ ಇದೇ ರೀತಿಯಾಗಿ ಎಲ್ಲ